ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆಗಾಲದಲ್ಲಿ ನಮ್ಮ ತ್ವಚೆ ಹೇಗಿರುತ್ತೆ, ಡ್ರೈ ಸ್ಕಿನ್ ಮತ್ತು ಆಯಿಲ್ ಸ್ಕಿನ್ನವರು ಯಾವ್ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಫೇಶಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿಯ ಫೇಶಿಯಲ್ಗಳಿರುತ್ತೆ, ಮಳೆಗಾಲದಲ್ಲಿ ನಾವು ಯಾವ ರೀತಿಯ ಫೇಶಿಯಲ್ಗಳನ್ನು ಮಾಡಬಹುದು? ವೆಜಿಟಬಲ್ ಫೇಶಿಯಲ್ಲು ಮಾಡ್ತಾರೆ, ಬಟ್ ಜಾಸ್ತಿ ಮಾಡೋದಿಲ್ಲ. ಫ್ರೂಟ್ ಫೇಶಿಯಲ್ಲೇ ಜಾಸ್ತಿ ಮಾಡೋದು, ಲೈಕ್ ಬನಾನಾ, ಸ್ಟ್ರಾಬೆರಿ, ಪಪಾಯ ಮತ್ತು ಪೀಚ್. ಯಾವುದ್ಯಾವುದು ಫ್ರೂಟ್ ನಮಗೆ ಸೀಸನಲ್ ಆಗಿ ಸಿಗುತ್ತೋ ಅದನ್ನ ಯೂಸ್ ಮಾಡ್ಬೋದು. ಸೊ ಡ್ರೈ ಸ್ಕಿನ್ ಇರೋರು ಬನಾನಾ ಫೇಶಿಯಲ್ ಮಾಡ್ಕೊಬೋದು, ಮತ್ತು ಆಯಿಲಿ ಸ್ಕಿನ್ ಇರೋರಿಗೆ ಪಪಾಯ ರೆಕಮೆಂಡ್ ಮಾಡ್ತೀವಿ. ಪಪಾಯ ಮತ್ತು ಸ್ವಲ್ಪ ರಿಂಕಲ್ ಇರೋರ್ಗು ಪಪಾಯ ಇಸ್ ವೆರಿ ಗುಡ್. ಅದನ್ನ ಫ್ರೂಟ್ ತಗೊಂಡು ಫ್ರೂಟ್ ಜೊತೆ ಸ್ವಲ್ಪ ಓಟ್ ಮೀಲ್ ಹಾಕಿ, ಬನಾನಾ ಫ್ರೂಟ್ ಜೊತೆ ಆದರೆ ಓಟ್ ಮೀಲ್ ಹಾಕಬೇಕು. ಪಪಾಯ ಫ್ರೂಟ್ ಆದರೆ ಹನಿ ಇಲ್ಲಾಂದರೆ ಮೊಸರು ಮಿಕ್ಸ್ ಮಾಡಬೇಕು. ಸೊ ಅದನ್ನಲ್ಲಿ ಫಸ್ಟು ಮಿಲ್ಕಲ್ಲಿ ಕ್ಲೆನ್ಸ್ ಮಾಡಿಕೊಂಡು ಆಮೇಲೆ ಬನಾನನ ಮ್ಯಾಶ್ ಮಾಡಿ ಬನಾನಾ ಜೊತೆ ಓಟ್ ಮೀಲ್ ಹಾಕಿ ಸ್ಕ್ರಬ್ ಥರ ಯೂಸ್ ಮಾಡಿ, ಆಮೇಲೆ ಬನಾನದಲ್ಲೇ ಮಸಾಜ್ ಮಾಡಬೇಕು. ಪ್ಲೇನ್ ಬನಾನದಲ್ಲೇ ಮಸಾಜ್ ಮಾಡಿ ಅದಾದಮೇಲೆ ಲಾಸ್ಟಿಗೆ ಪ್ಯಾಕ್ ಹಾಕಬೇಕು. ಪ್ಲೇನ್ ಬನಾನನ ಮ್ಯಾಶ್ ಮಾಡಿರೋ ಬನಾನನ ಪ್ಯಾಕ್ ಮಾಡಿ ಅದು ಡ್ರೈ ಆದಾಗ ಆಮೇಲೆ ಕ್ಲೀನ್ ಮಾಡಬೇಕು. ಸ್ಕಿನ್ ಬಂದು ಗ್ಲೋ ಆಗುತ್ತೆ. ಏನೇ ನಿಮ್ಮದು ಡ್ಯಾಂಪ್ನೆಸ್ ಇರೋದು ಅದೆಲ್ಲ ಹೋಗುತ್ತೆ. ಯೂಶ್ವಲಿ ದೆರ್ ಇಸ್ ಸೋ ಮೆನಿ ವೆರೈಟೀಸ್ ಆಫ್ ಫೇಶಿಯಲ್. ಶೆನಾಜ್ ಹುಸೇನ್ದು ಇದೆ, ಎಷ್ಟೊಂದಿದೆ ಮಾರ್ಕೆಟಲ್ಲಿ. ಬಟ್ ರೆಕಮೆಂಡೆಡ್ ಈಸ್ ಫ್ರೂಟ್ ಫೇಶಿಯಲ್ ಫಾರ್ ದಿಸ್ ಸೀಸನ್. ಹಾಗೆಯೇ ಇದಕ್ಕೇನಾದರೂ ಏಜ್ ಬ್ಯಾರಿಯರ್, ಈ ವರ್ಷದಿಂದ ಈ ವರ್ಷದವ್ರಿಗೆ ಈ ರೀತಿಯ ಒಂದು ಫೇಶಿಯಲ್ ಮಾಡಬೇಕು, ಏಜ್ ಆದವ್ರಿಗೆ ಒಂದು 35 ಅಬೋವ್ ಇದ್ದವ್ರಿಗೆ ಈ ರೀತಿ ಮಾಡಬೇಕು, ಆ ಥರದ್ದೇನಾದರೂ? ಆ ಥರ ಯೂಶ್ವಲಿ ಏನೂ ಇಲ್ಲ, ಬಿಕಾಸ್ ಫ್ರೂಟ್ ಈಸ್ ಗುಡ್ ಫಾರ್ ಅವರ್ ಸ್ಕಿನ್. ಹೇಗೆ ನಾವು ತಿನ್ನುವಾಗ ಫ್ರೂಟ್ ಈಸ್ ವೆರಿ ಗುಡ್, ಆ ಥರನೇ ಸ್ಕಿನ್ ಇಸ್ ಆಲ್ಸೋ ಇಟ್ಸ್ ವೆರಿ ಗುಡ್. ಯೂಶ್ವಲಿ ನಾವು ಫ್ರೂಟ್ಸ್ ತಿಂದಮೇಲೆ ಸ್ಕಿನ್ನೆಲ್ಲ ಬಿಸಾಕ್ತೀವಿ, ಆ ಸ್ಕಿನ್ನಲ್ಲೇ ಇದು ಯು ಕ್ಯಾನ್ ಕ್ಲೆನ್ಸ್ ಯುವರ್ ಫೇಸ್, ಇಟ್ಸ್ ರಿಯಲಿ ಗುಡ್. ಹಾಗೆಯೇ ವೆಜಿಟೇಬಲ್ಸ್ ಅಂತ ತೊಗೊಳ್ಳೋದಾದರೆ ನಾವು ವೆಜಿಟೇಬಲ್ಸಲ್ಲಿ ಏನಾದರೂ ಫೇಶಿಯಲ್ ಮಾಡ್ಕೊಳ್ಳೋದು, ಈಗ ಮನೇಲಿ ಸಹಜವಾಗಿ ತರಕಾರಿ ಕಟ್ ಮಾಡೋದು ಹಾಗೆಲ್ಲ ಅನ್ಬೇಕಾದ್ರೆ ಏನಾದರೂ ವೇಸ್ಟ್ ಅಂತ ಹೇಳಿದ್ರೆ ಅದನ್ನ ತೆಗೆದು ಬಿಸಾಕೇ ಬಿಡ್ತೀವಿ ನಾವು. ಸೊ ಆ ರೀತಿ ಏನಾದರೂ ಆ ಥರದ್ದು ಇದೆ, ಬಟ್ ಯೂಶ್ವಲಿ ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ. ವೆಜಿಟೇಬಲ್ಸ್ ಬಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಡ್ರೈ ಆಗಿರುತ್ತೆ. ಫ್ರೂಟ್ ಆದರೆ ಸಾಫ್ಟ್ ಆಗಿರುತ್ತೆ ಅಲ್ವಾ, ಸ್ವಲ್ಪ ದಟ್ಸ್ ರಿಯಲಿ ಗುಡ್ ಫಾರ್ ದ ಸ್ಕಿನ್. ಹಾಗೆಯೇ ಸ್ಕಿನ್ನು ಅಂತ ತಗೊಳ್ಳೋದಾದ್ರೆ ಅದನ್ನ ಒಂದು ಕಡೆ ಬದಿಗಿಟ್ರು ಕೂಡ ಮಳೆಗಾಲ ಅಂತ ಹೇಳಬೇಕಾದ್ರೆ ಕೈಕಾಲುಗಳು ಕೂಡ ಅಷ್ಟೇ ಸಮಸ್ಯೆಗಳನ್ನು ಎದುರಿಸ್ತವೆ ಅಂದರೆ ತಪ್ಪಾಗಿ. ನಾವು ಮಳೆಗಾಲದಲ್ಲಿ ನಡ್ಕೊಂಡು ಹೋಗಾಗ ವಾಟರ್ ಪೊಲ್ಯೂಷನ್ ಆಗಿರೋದ್ರಲ್ಲೆಲ್ಲ ಹೋಗಿ ನಮಗೆ ಫಂಗಸ್ ಎಲ್ಲ ಬರುತ್ತೆ, ಟೋಸಲ್ಲೆಲ್ಲ ನೇಲ್ಸಲ್ಲೆಲ್ಲ ಫಂಗಸ್ ಬರುತ್ತೆ. ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಬರೀ ಫೇಸ್ನ ಮಾತ್ರ ನೋಡ್ಕೊಳಕ್ಕಾಗೋದಿಲ್ಲ. ಈ ಸ್ಕಿನ್ ಡಿಸೀಸಸ್ ತುಂಬ ಬರುತ್ತೆ ಮಳೆಗಾಲದಲ್ಲಿ, ಲೈಕ್ ಫಂಗಸ್ಸು ಮತ್ತು ಈವನ್ ಇಚ್ಚಿನೆಸ್ಸು, ದೋಸ್ ಈ ಸೈಡ್ಗಳಲ್ಲೆಲ್ಲ ಒಂಥರ ಫಂಗಸ್ ಬರುತ್ತೆ. ಅದನ್ನೆಲ್ಲ ರಿಂಗ್ ವರ್ಮ್ ತರದೇ, ರಿಂಗ್ ವರ್ಮ್ ತರ ಮೊಡವೆಗಳೇ ರಿಂಗ್ ತರ ಬರುವಂತದ್ದು, ರೆಡ್ನೆಸ್ ಬರೋದು, ಅದೆಲ್ಲ ಪ್ರಾಬ್ಲಮ್ ಬರುತ್ತೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಪೆಡಿಕ್ಯೂರ್ ಮೆನಿಕ್ಯೂರ್ ಅನ್ನ ತಗೊಳ್ಬೋದು, ವೆರಿ ಇಂಪಾರ್ಟೆಂಟ್. ಮಂತ್ಲಿ ಟ್ವೈಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಹೇಳಿದ್ರಿ, ಸೊ ಅದಕ್ಕೇನು ಯಾವುದೇ ರೀತಿಯ ಏಜ್ ಬಾರ್ ಏನು ಇರೋದಿಲ್ಲ? ಇಲ್ಲ, ಯೂಶ್ವಲಿ ಎನಿಥಿಂಗ್ ನಾವು ಇನ್ ಇಂಡಿಯಾ ಲೈಕ್ 16 ಇಯರ್ಸ್ ಮೇಲೇ ಮಾಡ್ತಾರೆ ಎಂತ್ರು. ಅದಕ್ಕಿಂತ ಮುಂಚೆ ಕರ್ಕೊಂಬಂದು ಮಾಡೋದಿಲ್ಲ. ಬಟ್ ಅದರ್ ಕಂಟ್ರೀಸಲ್ಲೆಲ್ಲ ಚಿಕ್ಕ ಮಕ್ಳಿಗೂ ಎಲ್ಲರೂ ಮಾಡಿಸ್ಕೊಳ್ತಾರೆ. ಎಲ್ಲ ಪ್ರಾಡಕ್ಟ್, ಐ ಮೀನ್ ಪೆಡಿಕ್ಯೂರು ಮಾಡಿಸ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ಯೂಶ್ವಲಿ ಹಿಯರ್ ಇಟ್ ಈಸ್ ನಾಟ್ ಸ್ಟಾರ್ಟೆಡ್ ಯೆಟ್. ಓಕೆ. ಹಾಗೆಯೇ ಪೆಡಿಕ್ಯೂರ್ ಮನಿಕ್ಯೂರ್ ಅಂತ ಹೇಳ್ಬೇಕಾದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ 20 ಮಿನಿಟ್ಸ್ ಅಂತ ಅನ್ಸುತ್ತೆ, 20 to 30 ಮಿನಿಟ್ಸ್. ಸೊ ಹಿಂಗಿರ್ಬೇಕಾದ್ರೆ ಮಳೆಗಾಲ ಅಂತ ಹೇಳ್ಬೇಕಾದ್ರೆ ಆಲ್ರೆಡಿ ಏನು ನೇಲ್ಸ್ ಇರ್ಬೋದು ಅವೆಲ್ಲ ಒದ್ದೆ ಆಗಿರ್ತವೆ. ಸೊ ಪೆಡಿಕ್ಯೂರ್ ಮನಿಕ್ಯೂರ್ ಅನ್ಬೇಕಾದ್ರೆ 1 hour ಪ್ರೋಸೆಸ್ ಅನ್ಬೇಕಾದ್ರೆ ಮತ್ತೂ ಕೂಡ ಅದ್ರ ಡೆನ್ಸಿಟಿನ ಕಳ್ಕೊಳ್ತಾವ ಉಗುರುಗಳು? ಇಲ್ಲ, ಆ್ಯಕ್ಚುಲಿ ಅದನ್ನ ಕ್ಲೀನ್ ಮಾಡೋದು, ನಮ್ಮದು ಫಂಗಸ್ ಇರೋದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಡ್ರೈ, ಈಗ ಕೆಲವ್ರಿಗೆ ಡ್ಯಾಂಪ್ನೆಸ್ ಇಂದ ಒಂಥರ ಸ್ಕಿನ್ ಎಲ್ಲ ಇನ್ಫೆಕ್ಷನ್ ಬಂದಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋದು. ಆ್ಯಕ್ಚುಲಿ ಪೆಡಿಕ್ಯೂರ್ ಬಂದು ನಮ್ಮದು ಸ್ಕಿನ್ನನ್ನೇ ಕ್ಲೀನ್ ಮಾಡೋದು. ಡ್ರೈ ಇದ್ದವ್ರಿಗೆ ಡ್ರೈನೆಲ್ಲ ರಿಮೂವ್ ಮಾಡೋದು. ಆಯಿಲಿ, ತುಂಬ ಆಯಿಲಿ ಇದ್ದರೆ ಅವ್ರಿಗೆಲ್ಲ ಸ್ಕಿನ್ ಎಲ್ಲ ಒಂಥರ ಪೀಲ್ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡ್ರೆ ಎವ್ರಿ ಟೈಮ್ ಇಫ್ ಯು ಕ್ಲೀನ್ ದಟ್ ಇಟ್ಸ್, ಐ ಮೀನ್ ಒಳ್ಳೇದಲ್ಲ. ನೇಲ್ಸ್ ಸೈಡಲ್ಲೆಲ್ಲ ಫಂಗಸ್ ಹೋಗಿ ಕುತ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಕಾಲು ಒಡೆಯೋದು ಅಂತ ಏನು ಹೇಳ್ತಾರೆ, ಬ್ರೇಕ್ಸ್ ಎಲ್ಲ ಆಗ್ಬಿಡುತ್ತೆ. ಸೊ ಯೂಶ್ವಲಿ ರೈನಿ ಸೀಸನ್ ಅಲ್ಲಿ ಇರೋದಿಲ್ಲ, ಬಟ್ ಕೆಲವ್ರಿಗೆ ಇರುತ್ತೆ. ಕೆಲವ್ರಿಗೆ ಯಾವ ಸೀಸನ್ ಅಲ್ಲೂ ಇರುತ್ತೆ. ಅದು ನಾವು ಚಪ್ಪಲಿ ಹಾಕೊಂಡೆ ಓಡಾಡ್ತಾ ಇದ್ರೆ ದಟ್ ಆಲ್ ಕಮ್ಸ್, ಕ್ರ್ಯಾಕ್ ಫೀಟ್ ಬರುತ್ತೆ. ಆದಷ್ಟು ನಾವು ನಮ್ದು ಫೀಟ್ನ ಕವರ್ ಮಾಡ್ಕೊಂಡಿರ್ಬೇಕು. ಸಾಕ್ಸ್ ಹಾಕೊಂಡಿರೋರಿಗೆಲ್ಲ ಅಷ್ಟು ಬರೋದಿಲ್ಲ, ಅಂದ್ರೆ 24 hours ಹಾಕೊಂಡ್ರು ಪ್ರಾಬ್ಲಮ್. ಬಟ್ ಯು ನೀಡ್ ಟು ಬಿ ನೋ, ಇಟ್ ಈಸ್ ನಾಟ್ ಎಕ್ಸೆಸ್ ಆಫ್ ಹೀಟ್. ಐ ವುಡ್ ಸೇ ಮೇಬಿ ಇಟ್ಸ್ ಲೈಕ್ ಅ ಸ್ಕಿನ್ ಡಿಸೀಸ್ ಅದು, ಕ್ರ್ಯಾಕ್ಸ್ ಬರೋದು.
ಸೊ ಏನು ಮಾಡಬೇಕು ಆ ಸಮಯದಲ್ಲಿ? ಅದು ಕೂಡ ಕ್ರ್ಯಾಕ್ಸ್ ಇರೋರಂತೂ ಡೆಫಿನೆಟ್ಲಿ ಪೆಡಿಕ್ಯೂರ್ ತಗೊಳ್ಳೇಬೇಕು ಅವರು. ಆದಷ್ಟು ಪೆಡಿಕ್ಯೂರ್ ತಗೊಂಡು ಕ್ರೀಮ್ ಯೂಸ್ ಮಾಡಬೇಕು ಅವರು. ಮತ್ತು ಕ್ರ್ಯಾಕ್ ಇದು ಇರೋದಕ್ಕೆ ಆಯಿಂಟ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಇಟ್ ಈಸ್ ಅ ಡಿಸೀಸ್ ಆ್ಯಕ್ಚುಲಿ. ಸೊ ಈಗ ಕ್ರ್ಯಾಕ್ಸ್ ಈ ಥರ ಏನು ಬಂದಿರುತ್ತೆ ಪ್ರಾಬ್ಲಮ್, ಸೊ ಅವರು ಎಷ್ಟು ಟೈಮಿಗೆ ಒಂದ್ಸತಿ ತಗೋಬೇಕು ಅಂತ ಹೇಳ್ತೀರಾ? ಪೆಡಿಕ್ಯೂರಾ ಎವ್ರಿ 15 days ಒನ್ಸ್ ದೇ ಹ್ಯಾವ್ ಟು ಟೇಕ್ ಇಟ್. ಓಕೆ. ಇನ್ನು ಮಾಮೂಲಿಯಾಗಿ ಯೂಶ್ವಲಿ ನಮ್ಮ ತ್ವಚೆನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಅದು 15 days ಒನ್ಸ ಯಾವ ರೀತಿ? ಚೆನ್ನಾಗಿರೋರು ಒನ್ಸ್ ಇನ್ ಅ ಮಂತ್ ಇಫ್ ದೇ ಟೇಕ್ ಆಲ್ಸೋ ಈಸ್ ವೆರಿ ಗುಡ್. ಮನೆಯಲ್ಲೇ ಏನಾದರೂ ನಾವು ಪೆಡಿಕ್ಯೂರನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ? ಮಾಡ್ಕೋಬೋದು, ಬಟ್ ದೆನ್ ಎಲ್ಲ ಫೆಸಿಲಿಟಿ ಇರಬೇಕು ನಿಮ್ಮ ಹತ್ರ. ಫೆಸಿಲಿಟಿ ಇದ್ದರೆ ಯು ಕೆನಾಟ್ ಡೂ ಇಟ್ ಯುವರ್ ಸೆಲ್ಫ್ ಅಲ್ವಾ. ನಿಮಗೆ ನೀವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬೇರೆಯವ್ರು ಮಾಡಿದ್ರೇ ಯು ಕ್ಯಾನ್ ರಿಲ್ಯಾಕ್ಸ್ ಆಲ್ಸೋ. ಐ ಮೀನ್ ಚೆನ್ನಾಗಿರುತ್ತೆ. ಸೊ ಐ ಡೋಂಟ್ ನೋ, ನಿಮ್ಮ ಮನೇಲಿ ಯಾರಾದರೂ ಮಾಡೋರಿದ್ದರೆ ಅವ್ರ ಹತ್ರ ಮಾಡಿಸ್ಕೋಬೋದು. ಈಗ ಹಾಗಾದ್ರೆ ಪೆಡಿಕ್ಯೂರ್ ಅಥವಾ ಮೆನಿಕ್ಯೂರ್ ಅಂತ ಮಾಡಿದ್ರೆ ಏನಾದರೂ ಪ್ರೊಸೀಜರ್ಸ್ಗಳೇನಾದರೂ? ದರ್ ಈಸ್ ಅ ಪ್ರೊಸೀಜರ್. ಓಕೆ, ಫೈನ್. ಅದು ಬಂದು ಲೈಕ್ ಯು ಹ್ಯಾವ್ ಟು ವಾಶ್ ಯೋರ್ ಫೀಟ್, ರಿಮೂವ್ ಯೋರ್ ನೇಲ್ ಪಾಲಿಶ್. ಅದಾದಮೇಲೆ ಸೈಡಲ್ಲಿ ಇರೋದೆಲ್ಲ ಕ್ಯುಟಿಕಲ್ಸ್ನೆಲ್ಲ ತೆಗಿಬೇಕು. ಕ್ಯುಟಿಕಲ್ ರಿಮೂವ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟು. ನಮ್ಮ ಸ್ಕಿನ್ನಲ್ಲಿ ಸೈಡಲ್ಲೆಲ್ಲ ಸ್ಕಿನ್ ಎದ್ದಿರುತ್ತೆ. ಕೆಲವರು ದೇ ಹ್ಯಾವ್ ಅ ಬ್ಯಾಡ್ ಹ್ಯಾಬಿಟ್ ಆಫ್ ಬೈಟಿಂಗ್ ನೇಲ್ಸ್, ಅದೆಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಕ್ಲೀನ್ ಮಾಡ್ತಾರೆ. ಅದಾದಮೇಲೆ ಕ್ಯುಟಿಕಲ್ನ ಪುಷ್ ಮಾಡ್ತಾರೆ. ಆಮೇಲೆ ನೇಲ್ಸ್ಗೆ ಐ ಮೀನ್ ಹ್ಯಾಂಡ್ಗೆ ಮಸಾಜ್ ಮಾಡ್ತಾರೆ. ದೆನ್ ಯು ಸೋಕ್ ಇಟ್ ಇನ್ ಅ ವಾಟರ್, ಸಾಲ್ಟಲ್ಲಿ ಸೋಕ್ ಮಾಡಿ ಸ್ವಲ್ಪ ಹೊತ್ತು ಇಡ್ತಾರೆ. ಅದಾದಮೇಲೆ ಮಸಾಜ್ ಮಾಡಿ ಇವೆಲ್ಲ ಕ್ಲೀನ್ ಮಾಡೋದು. ಈ ಬೇಸಿಕಲಿ ಇಟ್ಸ್ ಜಸ್ಟ್ ಕ್ಲೀನಿಂಗ್ ಆ್ಯಂಡ್ ದೆನ್ ಮಸಾಜ್ ಕೊಟ್ಬಿಟ್ಟು ಮತ್ತೆ ಸ್ಕಿನ್ಗೆ ಪ್ಯಾಕ್ ಹಾಕ್ತಾರೆ. ಓಕೆ ಓಕೆ. ಸೊ ಹೌ ಯು ಟೇಕ್ ಕೇರ್ ಆಫ್ ಯುವರ್ ಫೇಸ್ ಆಲ್ಸೋ ಅದೇ ಥರ ಸ್ಕಿನ್ಗೂ ಮೈಗೂ ಮಾಡ್ಕೋಬೋದು ನಾವು. ಅದು ಕೇವಲ ಏನು ಪೆಡಿಕ್ಯೂರ್ ಮೆನಿಕ್ಯೂರ್ ಅಥವಾ ಫೇಶಿಯಲ್ ಅಂತ ಹೇಳಿದ್ರೆ ಕೇವಲ ಸ್ಕಿನ್ಗಷ್ಟೇ ರಿಲ್ಯಾಕ್ಸೇಷನ್ ಅಲ್ಲ, ಮೈಂಡ್ಗೂ ಒಂಥರ ರಿಲ್ಯಾಕ್ಸ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಹೇಳಿ. ನೀವು ಹೋಗಿ ಒಂದು ಸ್ಪಾಗೆ ಹೋಗಿದ್ದಾಗ ಫೇಶಿಯಲ್ ಇದು ತೊಗೊಂಡು ಬಂದಾಗ ನಿಮಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತಲ್ವಾ. ಮೆಂಟಲಿ ಯು ರಿಯಲಿ ರಿಲ್ಯಾಕ್ಸ್. ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀವಿ, ಎಷ್ಟೊಂದು ಟೆನ್ಷನ್ ತೊಗೊಳ್ತಾ ಇರ್ತೀವಿ, ಹೋಗಿ ಒಂದು ಅರ್ಧ ಗಂಟೆ ಇದು ಮಾಡ್ಕೊಂಡು ಬಂದರೆ ಆರಾಮಾಗಿರುತ್ತೆ. ರಿಯಲಿ ಯು ಫೀಲ್ ಫ್ರೆಶ್. ಆಮೇಲೆ ನೀವು ಚೆನ್ನಾಗಿ ಕಾಣ್ತೀರಾ. ಚೆನ್ನಾಗಿರೋ ನೇಲ್ಸು ಎಲ್ಲ ಇದ್ರೆ ಹೆಲ್ದಿ ಆಗಿರುತ್ತಲ್ವಾ. ಯು ಗೆಟ್ ಕಾನ್ಫಿಡೆನ್ಸ್. ಸೊ ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಏನು ಪೆಡಿಕ್ಯೂರ್ ಮೆನಿಕ್ಯೂರ್ ಅಥವಾ ಫೇಶಿಯಲ್ ಅಂತ ಹೇಳಿದ್ರೆ ಕೇವಲ ಇವು ಚರ್ಮದ ರಕ್ಷಣೆ ಮಾತ್ರ ಅಲ್ಲ, ಒಂದು ಮೆಂಟಲ್ ಸ್ಟ್ರೆಸ್ ಏನಿದೆ ಅದರಿಂದ ಹೊರಬರೋಕ್ಕೆ ಸಾಧ್ಯ ಆಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋ ಮಾತನ್ನ ಪೂರ್ಣಿಮಾ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಈಗ ಒಂದು ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.